ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಗುರುಗಳಿದ್ದಲ್ಲಿಗೆ ಹೊರಡ್ತಾ ಇದ್ದೀನಿ. ನಾನು ಬರೋದು 2 ದಿನನಾದರೂ ಆಗ್ಬೋದು, 2 ವಾರಗಳಾದರೂ ಆಗಬಹುದು. ಅಲ್ಲಿವರೆಗೂ ಇಲ್ಲಿ ಜವಾಬ್ದಾರಿ ನಿಂದು ಶೌರ್ಯ. ಜೋಪಾನವಾಗಿರು. ನೇತ್ರಾವತಿ ಬಂದ್ಯಮ್ಮ? ತಗೊಂಡ್ ಬಂದ ನೇತ್ರಾವತಿ, ಕೊಡು. ತಗೊಳ್ಳಿ ಅಮ್ಮೋರೆ. ಮಂಗಳಾರತಿ ಮಾಡ್ತೀನಿ. ಬರ್ತೀನಿ ಅಮ್ಮೋರೆ. ಅಮ್ಮೋರೆ, ಪ್ರಸಾದ ತಗೊಳ್ಳಿ. ನಾನಿವತ್ತು ಉಪವಾಸ ನೇತ್ರಾವತಿ. ಅಮ್ಮೋರೆ, ಇದು ದೇವ್ರ ಪ್ರಸಾದ. ನಿಮ್ಮ ಉಪವಾಸಕ್ಕೆ ಏನೂ ದೋಷ ಆಗಲ್ಲ. ತಗೊಳ್ಳಿ. ಶುಗರ್ ಅಲ್ವಾ, ಸಿಹಿ ಬೇರೆ ತಂದಿದ್ಯಾ? ಬೇಡ ನೇತ್ರ ನನಗೆ. ಆಯ್ತು ಅಮ್ಮೋರೆ. ಬರ್ತೀನಿ ಅಮ್ಮೋರೆ. ತಿನ್ನು ನೇತ್ರ. ಈ ಪ್ರಸಾದ ಅಂತಿಂತ ಪ್ರಸಾದ ಅಲ್ಲ, ಸೀದಾ ನೇರವಾಗಿ ದೇವ್ರ ಪಾದ ಸೇರಿಸೋ ಪ್ರಸಾದ. ಅಮ್ಮೋರು ಪೂಜೆ ಮಾಡಿಕೊಟ್ಟಿದ್ದಾರೆ. ಇವತ್ತೆಲ್ಲ ಒಳ್ಳೇದಾಗುತ್ತೆ. ಹೂವಿನಷ್ಟೇ ಮೃದುವಾಗಿದ್ದ ಹಾದಿಲ್ ನಡೆಯುವಾಗ ನಮಗೆ ಗೊತ್ತಾಗದೆ ಮುಳ್ಳು ಚುಚ್ಚಿ ನೋವು ಕೊಟ್ಟಾಗ ಯಾರೋ ಬಂದು ಆ ನೋವಿಗೆ ಆರೈಕೆ ಮಾಡಲಿ ಅಂತ ಕಾಯೋ ಬದಲು ಒಂದು ಸುತ್ತ ಜಗತ್ತನ್ನೆಲ್ಲ ನೋಡಿ ರಕ್ತ ಬಂದರೂ ಸರಿ ಚುಚ್ಚಿರೋ ಮುಳ್ಳನ್ನು ಕಿತ್ತು ಬಿಸಾಕಿ ಮುಂದೆ ಹೆಜ್ಜೆ ಹಾಕೋ ಮನಸ್ಸನ್ನು ಬೆಳೆಸ್ಕೊಳ್ಳೋದು ನನಗೆ ಅನಿವಾರ್ಯವಾಗಿತ್ತು. ಕಾಲು ನಮ್ಮದೆ, ನಡೆಯೋ ಅನಿವಾರ್ಯತೆಯೂ ನಮ್ಮದೆ. ಇದು ನನ್ನ ಹಣೆ ಬರ. ಹೋಗಲಿ, ಬೇಜಾರಿಲ್ಲ. ಆದರೆ ಇವತ್ತು ನನ್ನ ತಂಗಿ ನೇತ್ರಾವತಿ ತನ್ನ ಮುಗ್ಧವಾದ ಪವಿತ್ರವಾದ ಪ್ರೀತಿನ ಸಮುದ್ರ ಅವ್ರಿಗೆ ಹೇಳೋಕೆ ಹೋಗಿದ್ದಾಳೆ. ಜಯ ಸಿಗೋ ಹಾಗಾಗ್ಲಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಏನು ಇಷ್ಟು ಬೇಗ ಬಂದಿದ್ದೀರಾ? ಅದು ನಮಗೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಸರ್. ಪರ್ಸನಲ್ ವಿಷಯ ಆದರೆ ನನಗದು ಬೇಡ. ಆಫೀಸ್ ವಿಷಯ ಏನಾದರೂ ಇದ್ರೆ ಹೇಳಿ. ಆಫೀಸ್ ವಿಷಯ ಅಲ್ಲ ಸರ್,
ನಂಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಸರ್. ಒಂದು 15 ನಿಮಿಷ ಪರ್ಮಿಷನ್ ಬೇಕಿತ್ತು. ಗುಡ್, ವೆರಿ ಗುಡ್. 30 ಮಿನಿಟ್ಸ್ ಬೇಗ ಬಂದಿದ್ದೀರಾ. 30 ಮಿನಿಟ್ಸ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಪಾಪ ಶೌರ್ಯ ಸರು, ನಾನು 15 ನಿಮಿಷ ಕೇಳಿದ್ರೆ ಅವರು 30 ನಿಮಿಷ ಕೊಟ್ಟಿದ್ದಾರೆ. ಈ ಪ್ರಸಾದನ ಅವ್ರಿಗೂ ಸ್ವಲ್ಪ ಕೊಡ್ತೀನಿ. ಸರ್, ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ರಸಾದ ತಗೊಳ್ಳಿ. ಪ್ರಸಾದ ತುಂಬಾ ಚೆನ್ನಾಗಿದೆ. ನನಗೂ ದೇವ್ರಿಗೂ ತುಂಬಾ ದೂರ. ನಂಬಿಕೆ ವಿಷಯ ಬಂದ್ರೆ ನನ್ನ ದೇವ್ರನ್ನೂ ನಂಬಲ್ಲ. ಟ್ರಸ್ಟ್ ಈಸ್ ಎ ಡೇಂಜರಸ್ ಗೇಮ್. ಸಾರಿ, ಹೋಗಿ ಬನ್ನಿ. ಯಪ್ಪ, ಎಂತ ವಿಚಿತ್ರ ಮನುಷ್ಯ. ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಾರೆ, ದೇವ್ರ ಪ್ರಸಾದನೇ ಬೇಡ ಅಂತಾರೆ. ಸರ್, ನಂಬಿಕೆನೇ ದೇವ್ರಲ್ವಾ? ನಾವು ದೇವ್ರನ್ನ ಎಲ್ಲ ಕಡೆ ಕಾಣಬೇಕು. ನಾವು ಮಾತಾಡೋ ಮಾತಲ್ಲಿ, ಉಸಿರಾಡೋ ಗಾಳಿಯಲ್ಲಿ, ತಿನ್ನೋ ಅನ್ನದಲ್ಲಿ, ಮಾಡೋ ಕೆಲಸದಲ್ಲಿ, ಇದೆಲ್ಲದ್ರಲ್ಲೂ ದೇವ್ರು ಇರ್ತಾನೆ ಅಲ್ವಾ? ಮನ್ಸಿಟ್ಟು ಕಲಿಯೋ ಅಕ್ಷರ, ಮೈ ಬಗ್ಸಿ ದುಡ್ಡು ತಿನ್ನೋ ಅನ್ನ, ಕಷ್ಟಪಟ್ಟು ಗಳಿಸಿರೋ ಸಂಪಾದನೆ, ಇಷ್ಟಪಟ್ಟು ಮಾಡಿರೋ ಪ್ರಾರ್ಥನೆ, ಇದ್ಯಾವುದು ಯಾವತ್ತಿಗೂ ಯಾರನ್ನೂ ಕೈ ಬಿಡಲ್ಲ ಸರ್. ಪ್ರಯತ್ನ ಮಾಡಿ ನಾವು ಸೋಲ್ಬೋದು ಸರ್, ಆದರೆ ಪ್ರಾರ್ಥನೆ ಮಾಡಿರೋರ್ಗೆ ಖಂಡಿತವಾಗ್ಲೂ ಸೋಲಿಲ್ಲ. ದೇವ್ರನ್ನ ಪ್ರಾರ್ಥನೆ ಮಾಡ್ದೇನೆ ನಾನು ಸಮುದ್ರನ ಸೋಲ್ಸಿದ್ದೀನಿ. ಸೋಲು ನನ್ನ ಹತ್ರ ಸುಳಿಯಲ್ಲ. ನನ್ನ ಮೇಲೆ ನನಗೆ ನಂಬಿಕೆ ಜಾಸ್ತಿ. ನಿಮ್ಮ ಲೆಕ್ಚರ್ನ ಸಮುದ್ರನ ಹತ್ರ ಇಟ್ಬಿಡಿ, ನನ್ನ ಹತ್ರ ಬೇಡ. ಯು ಮೇ ಲೀವ್ ನೌ. ಹೋಗ್ಲಿ ಬಿಡಿ, ಈ ಪ್ರಸಾದ ತಿನ್ನಕ್ಕೆ ಅವ್ರಿಗೆ ಅದೃಷ್ಟ ಇಲ್ಲ. ಇದನ್ನ ನಾನು ಸಮುದ್ರ ಸರಿಗೆ ಮೊದಲು ಕೊಡ್ತೀನಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು.
ಸೀದಾ ದೇವಸ್ಥಾನದಿಂದ ಬರ್ತಿರೋ ಹಾಗಿದೆ. ನಿಮ್ಮ ಅಡ್ರೆಸ್ಸು ಕೇರ್ ಆಫ್ ದೇವಸ್ಥಾನನಾ? ನಾವೆಲ್ಲ ದೇವ್ರ ಮಕ್ಳು ತಾನೆ, ಹಾಗೆ ನೋಡಕ್ ಹೋದ್ರೆ ನಮ್ ಪರ್ಮನೆಂಟ್ ಅಡ್ರೆಸ್ ಅದೇ ತಾನೆ. ನೀವು ಬಿಡಿಯಪ್ಪ, ಮಾತಿನ ಮಲ್ಲಿ ನಿಮ್ ಜೊತೆ ಮಾತಾಡಕ್ಕಾಗತ್ತಾ? ಬರ್ತಾ ಬರ್ತಾ ನೀವು ತುಂಬಾ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಏನ್ ಮಾಡೋದು ವಿಕ್ಕಿ ಅವ್ರೆ, ನಮಗ್ ತೊಂದರೆ ಕೊಡೋರೇನ್ ಕಮ್ಮಿನಾ? ಶತ್ರುಗಳು ಎಲ್ಲಿದ್ದಾರೆ ಅಂದ್ರೆ ನಮ್ ಸುತ್ತಾನೆ ಇದ್ದಾರೆ. ನೀವು ಹೇಳಿದ ದುಶ್ಮನ್ ಯಾರು ಅಂತ ನನಗೆ ಗೊತ್ತಾಯ್ತು ಬಿಡಿ. ಅವನಿವಾಗ ನಮ್ಗೆಲ್ರಿಗೂ ಕಾಮನ್ ದುಶ್ಮನ್. ಶೌರ್ಯ ಚಕ್ರವರ್ತಿ ತಾನೆ. ವಿಕ್ಕಿ ಅವ್ರೆ, ಎಲ್ಲರಲ್ಲೂ ಕೆಟ್ಟತನ ಇರುತ್ತೆ, ಅದಕ್ಕೂ ಮೀರಿದ ಒಳ್ಳೆತನ ಇರುತ್ತೆ. ಅದನ್ನ ನಾವು ಹುಡುಕ್ಬೇಕು ಅಷ್ಟೇ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ ನೇತ್ರ ಅವರೇ? ಶತ್ರು ಸಂಹಾರಕ್ಕೆ ಒಂದು ಒಳ್ಳೆ ಅವಕಾಶ ಒದಗಿ ಬಂದಿದೆ. ಅಂದ್ರೆ ನಮ್ಮಮ್ಮ ಬಿಸ್ನೆಸ್ ಟ್ರಿಪ್ ಮೇಲೆ 10 ದಿನಕ್ಕೆ ಹೈದರಾಬಾದ್ಗೆ ಹೋಗ್ತಾ ಇದ್ದಾರೆ. ಈ ಗೋಲ್ಡನ್ ಆಪರ್ಚುನಿಟಿನ ನಾವು ಮಿಸ್ ಮಾಡ್ಕೋಬಾರ್ದು. ಶೌರ್ಯನ ಹೈರಾಣ್ ಮಾಡಿ ಮುಗಿಸ್ಬಿಡ್ಬೇಕು, ರುಬ್ಬಿ ಬಿಸಾಡ್ಬಿಡ್ಬೇಕು. ಏನಂತೀರಾ? ವಿಕ್ಕಿ ಅವ್ರೆ, ಇದೆಲ್ಲ ನಮಗ್ ಬೇಕಾ? ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರೋಣ. ಈ ವಿಕ್ಕಿ ಇರುವಾಗ ವಿಕ್ಟ್ರಿ ಕೊರತೆನಾ? ಹೇಗ್ ಪ್ಲಾನ್ ಮಾಡ್ತೀನಿ ನೋಡ್ತಾ ಇರಿ. ಅದೆಲ್ಲ ಬಿಡಿ, ಮೊದಲು ದೇವ್ರ ಪ್ರಸಾದ ತಗೊಳ್ಳಿ. ಯಾಕೆ ವಿಕ್ಕಿ ಅವ್ರೆ ಹಾಗೆ ನಿಂತ್ಬಿಟ್ರಿ? ಪ್ರಸಾದ ತಗೊಳ್ಳಿ, ಪ್ರಸಾದನ ಕಾಯಿಸ್ಬಾರ್ದು. ಯಾಕೆ ಹಾಗೆ ನಿಂತಿದ್ದೀರಾ? ತಗೊಳ್ಳಿ. ಯಾಕೆ ವಿಕ್ಕಿ ಅವ್ರೆ ಹಾಗೆ ನಿಂತ್ಬಿಟ್ರಿ? ಪ್ರಸಾದನ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು, ತಗೊಳ್ಳಿ. ಓ ನೇತ್ರ ಅವರೇ, ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಈಗಷ್ಟೇ ಜಿಮ್ಮಿಂದ ಬಂದಿದ್ದೀನಿ. ನಾನು ಫ್ರೆಶ್ ಅಪ್ ಆಗಿ ಬಂದು ಪ್ರಸಾದ ತಿಂತೀನಿ. ನೀವು ನನಗೋಸ್ಕರ ಪ್ರೀತಿನ ತಂದಿರಲ್ಲ, ದಯವಿಟ್ಟು ಖಾಲಿ ಮಾಡ್ಬಿಡ್ಬಿಡಿ. ನನಗೋಸ್ಕರ ಇಟ್ಟಿರಿ. 2 ಮಿನಿಟ್ಸ್ ಅಲ್ಲಿ ಬಂದೆ. ಯಾರಿಗೂ ಅದೃಷ್ಟ ಇಲ್ಲ. ಇದನ್ನ ಮೊದಲು ಸಮುದ್ರ ಸರೆ ತಿಂತಾರೆ. ಒಳ್ಳೇದಾಗ್ಲಿ ಕಂದ. ಸಂತೋಷಕ್ಕೆ 100 ಜನ ನಂಟರು, ದುಃಖಕ್ಕೆ ನಾವು ಯಾವಾಗಲೂ ಒಂಟಿ. ನೋಡ, ಇನ್ಮೇಲೆ ನಿಂಗೆಲ್ಲ ಒಳ್ಳೇದಾಗುತ್ತೆ. ಯಾಕೆ ಗೊತ್ತಾ? ನೀನು ದುಃಖದಿಂದ ಹೊರಗಡೆ ಬಂದ್ಬಿಟ್ಟಿದ್ಯಾ. ಆ ಭಗವಂತನ ನಂಬು, ಭಕ್ತಿಯಿಂದ ಶ್ರದ್ಧೆಯಿಂದ ಅವನ ಪೂಜೆ ಮಾಡು. ಕಂದ, ನೀನು ಒಂದು ಹೆಜ್ಜೆ ಮುಂದೆ ಬಂದ್ರೆ ಆ ಭಗವಂತ ಇನ್ನು ನೆಮ್ಮದಿಗೋಸ್ಕರ 10 ಹೆಜ್ಜೆ ಮುಂದೆ ಬರ್ತಾನಮ್ಮ. ದೇವ್ರನ್ನ ನಂಬಮ್ಮ. ನಂದೇ ದೃಷ್ಟಿ ಆಗ್ಬಿಡುತ್ತೆ ಅನ್ಸುತ್ತೆ ಕಂದ. ಏನ್ ಗೊತ್ತಾ, ಹಿಂದೆ ಎಲ್ಲ ದೇವ್ರ ಫೋಟೋ ನೋಡಿದ್ರೆ ಎತ್ತು ಬಿಸಾಕ್ಬಿಡ್ತಾ ಇದ್ದೆ. ಆದ್ರೆ ಇವತ್ತು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪೂಜೆ ಮಾಡ್ತಾ ಇದೆಯಾ. ಇದರ ಅರ್ಥ ಹೆಂಗ್ ಗೊತ್ತಾ? ಆ ಭಗವಂತನಿಗೆ ನೀನ್ ಬೇಕು. ಆ ಭಗವಂತನ ಅನುಗ್ರಹ ಸಿಗಕ್ಕೆ ಎಷ್ಟು ದಿನ ಬೇಕಮ್ಮ. ಅದಕ್ಕೆ ಈ ಪೂಜೆನ ಸಾಕ್ಷಿ. ನನ್ನ ಗುರಿ ಏನ್ ಗೊತ್ತಾ ಮಗಳೇ?
ಹಾಗೋ ನೀನು ಹುಷಾರಾಗ್ತಿದ್ಯಾ? ಒಂದು ಅನುಕೂಲವಾಗಿರೋ ಹುಡುಗನ್ನ ಹುಡುಕಿ ನಿನಗೆ ಮದುವೆ ಮಾಡೋದು. ನೋಡು ಕಂದ, ನಿನ್ನ ಜಾತಕದಲ್ಲೇ ಇದೆ. ನಿನಗೆ ಸಿಗೋ ಗಂಡು ಎಲ್ಲ ವಿಷಯದಲ್ಲೂ ಸ್ಥಿತಿವಂತನಾಗಿರ್ತಾನೆ ಅಂತ. ಈ ವರ್ಷ ನಿನಗೆ ಖಂಡಿತ ಮದುವೆ ಆಗುತ್ತಮ್ಮ. ಕೋಪ ಬಂದ್ಬಿಡ್ತಾ ನನ್ನ ಪೈಲ್ವಾನ್ ಮಗಳಿಗೆ. ಈಗಿನ ಕಾಲದ ಮಕ್ಕಳಿಗೆ ಮದುವೆ ಅಂದರೆ ಸಾಕು, ಕೋಪ ಬಂದ್ಬಿಡುತ್ತೆ. ಈಗಿನ ಕಾಲದ ಹೆಣ್ಮಕ್ಳು ತುಂಬ ಸ್ವಾವಲಂಬಿಗಳು. ಗಂಡಿಗೆ ಎಲ್ಲ ಕ್ಷೇತ್ರದಲ್ಲೂ ಸರಿ ಸಮವಾಗಿ ನಿಂತಿದ್ದಾರೆ. ನಮ್ಮ ಕಾಲದಲ್ಲಿ ಹಾಗಲ್ಲ. ನಿಮಗೆ ಮದುವೆಗಿಂತ ಸಾಧನೆ ಬಗ್ಗೆನೇ ಗಮನ ಜಾಸ್ತಿ. ಹೋಗ್ಲಿ ಬಿಡಮ್ಮ, ನಿನಗೆ ಒಳ್ಳೇದಾದರೆ ನನಗಷ್ಟೇ ಸಾಕು. ಭಗವಂತ, ನಿನ್ನ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ತಿದೆ. ದಯವಿಟ್ಟು ನನ್ನ ಮಗಳು ಕೈ ಬಿಡಬೇಡ. ಒಂದು ಅನುಕೂಲವಾಗಿರೋ ಹುಡುಗನ್ನ ಹುಡುಕಿ ನಿನಗೆ ಮದುವೆ ಮಾಡೋದು. ಯಾಕಮ್ಮ, ಮದುವೆ ಮಾತೆತ್ತಿದ ತಕ್ಷಣ ಕೋಪ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ? ನಿನ್ನ ಮುಖದಲ್ಲಿ ನಗು ನೋಡಿ ನಾನು ಎಷ್ಟು ಸಂತೋಷ ಪಟ್ಟೆ ಗೊತ್ತಾ? ಮತ್ತೆ ಈ ಮುಖದಲ್ಲಿ ಕೋಪನ? ನೋಡ್ಕಂದ, ಹೆಣ್ಣು ಯಾವಾಗಲೂ ಖುಷಿಯಾಗಿರಲಿ, ಸಂತೋಷವಾಗಿರಲಿ ಅಂತ ಆ ದೇವರು ಹೆಣ್ಣನ್ನು ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ. ಆದರೆ ಈ ಜಗತ್ತು ಅವಳ ಮುಖದಲ್ಲಿ ಸಂತೋಷ ನೋಡೋಕೆ ಇಷ್ಟಪಡಲ್ಲ. ಅವಳ ಕಣ್ಣಲ್ಲಿ ಬರೀ ಕಣ್ಣೀರು ನೋಡೋಕೆ ಇಷ್ಟಪಡುತ್ತೆ. ಕಣ್ಣೀರನ್ನ ಸುರಿಸುತ್ತೆ, ಕಣ್ಣೀರನ್ನ ಒರೆಸೋ ನಾಟಕ ಆಡುತ್ತೆ, ಕಣ್ಣೀರನ್ನ ಒರೆಸ್ತಿದ್ದೀನಿ ಅಂತ ಬೀಗುತ್ತೆ. ಈ ಪ್ರಪಂಚನೇ ಒಂದು ವಿಚಿತ್ರ ಅಮ್ಮ. ಹಾಗಂತ ನಾವು ಹಾಗೆ ಇರೋಕ್ಕಾಗುತ್ತಾ? ಜೀವನ ಅನ್ನೋದು ಒಂದು ಪುಟ ಅಲ್ಲ ಮಗಳೇ, ಅದು ಸಾವಿರಾರು ಪುಟ ಇರುತ್ತೆ. ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲ ಇರುತ್ತೆ. ಒಳ್ಳೇದನ್ನ ತಗೋಬೇಕು, ಕೆಟ್ಟದನ್ನ ಬಿಟ್ಬಿಡ್ಬೇಕು. ಅದೇ ಜೀವನ ಅಮ್ಮ. ಒಂದು ಮರ ಕೂಡ ಬೀಳೋ ಎಲೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಹೊಸ ಚಿಗುರನ್ನ ಕೊಡ್ತಾ ಇರುತ್ತೆ. ಆದರೆ ನಾವು ಮನುಷ್ಯರು ಒಂದು ಕಹಿ ಘಟನೆ ಹೃದಯದಲ್ಲಿ ಇಟ್ಕೊಂಡು 16 ವರ್ಷ ಒದ್ದಾಡ್ತಾ ಇರ್ತೀವಿ. ಮರ ಕೂಡ ಉದುರೋ ಎಲೆಗಳ ಬಗ್ಗೆ ಯೋಚಿಸಿದ್ರೆ ಅದ್ರ ಕೆಳಗೆ ಯಾರಿಗೂ ತಂಪೆ ಸಿಗ್ತಿರ್ಲಿಲ್ಲ. ನಮ್ಮ ಜೀವನನೂ ಹಾಗೆ ಅಲ್ವಾ ಅಮ್ಮ? ನೀನು ಇತ್ತೀಚೆಗೆ ಒಂದೊಂದು ವಿಷಯಕ್ಕೂ ಸ್ಪಂದಿಸಿದಾಗ ಮತ್ತೆ ನನ್ನ ಹೊಟ್ಟೆಲಿ ಹೊತ್ಕೊಂಡಷ್ಟೇ ಸಂತೋಷ ಪಡ್ತಾ ಇದ್ದೀನಿ. ನೀನು ದೇವ್ರ ಪೂಜೆ ಮಾಡಿ ಆರತಿ ತಂದಾಗ ತಾಯಿಯಾಗಿ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಕಂದ? ನೀನು ಪೂರ್ತಿ ಗುಣ ಆದ್ಮೇಲೆ ನಾನು ನಿಜವಾದ ತಾಯಿಯಾಗೋದು. ನೋಡಮ್ಮ, ಮದುವೆ ಅನ್ನೋದು ಪ್ರಕೃತಿ ನಿಯಮ. ಅದನ್ನು ಯಾರೂ ಬೇಡ ಅನ್ಬಾರ್ದು. ಈಗಿನ ಕಾಲದ ಹೆಣ್ಮಕ್ಳು ನಾವೇ ದುಡಿತೀವಿ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋತೀವಿ ಅಂತ ಮದುವೆನ ಬೇಡ ಅಂತಾರೆ. ಪ್ರತಿ ಹೆಣ್ಣಿಗೂ
ಮದುವೆ ಬೇಕು, ಅವಳಿಗೆ ಅಂತ ಒಂದು ಸಂಸಾರ ಬೇಕಮ್ಮ. ಇರು, ನೇತ್ರಿನ ಫೋನ್ ಮಾಡಿ ವಿಷಯ ಹೇಳ್ತೀನಿ.